ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ಕರೆ ಏನಾದ್ರು ವಿಷಯ ಗೊತ್ತಾಯ್ತಾ? ಯಾವ್ದ್ರ ಬಗ್ಗೆ? ಅದೇ ಅಕ್ಕರೆ, ಬಾಬರ್ ಮತ್ತೆ ಮಗು ಬಗ್ಗೆ. ನೋಡಿದ್ರ ಅಕ್ಕರೆ, ಬಾಬರ ಮಗು ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದಾರೆ, ಅಕ್ಕರೆ ತೋರಿಸ್ತಾ ಇದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಅದಕ್ಕೇನೆ ಸುಮ್ನೆ ಮನೇಲಿ ಕುತ್ಕೊಂಡು ಹುಳ ಬಿಟ್ಕೊಳ್ಳೋ ಬದಲು ಆ ಮನೆಗೆ ಹೋಗಿ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ಏನಂತೀರಾ? ಇವತ್ತು ತಡಿಯಕ್ಕಿಲ್ವಾ? ಆ ಮಗು ಯಾರ್ದು ಅಂತ ನಂಗೆ ಗೊತ್ತು. ಅವ್ವ, ಯಾರ್ದು? ಗೌತಮ್ ಅವ್ರಿಗೆ ಒಂದ್ ಏರ್ಪೋರ್ಟ್ ಡ್ರಾಪ್ ಬಂದಿತ್ತು. ಕಾರಲ್ಲೇ ಬ್ಯಾಗ್ ಬಿಟ್ಟು ಹೊಟ್ಟೋಗಿದ್ರಂತೆ. ಅವ್ರ ಮನೆಗೆ ವಾಪಸ್ ಹೋಗಿ ಕೊಟ್ಬಿಟ್ ಬರೋಣ ಅಂತ ಅವ್ರ ಮನೆಗೆ ಹೊರಟ್ರು. ಮನೆಗೆ ಹೋಗಿ ನೋಡಿದ್ರೆ ಮಗುನ ಒಂಟಿ ಮಾಡಿ ಅಲ್ಲೇ ಬಿಟ್ಬಿಟ್ಟು ಹೊರಟ್ಬಿಟ್ಟಿದಾರಂತೆ. ಆ ಮಗುನ ಪೊಲೀಸ್ ಸ್ಟೇಷನ್ಗೆ ಒಪ್ಸಿ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡೋಣ ಅಂತ ಟ್ರೈ ಮಾಡಿದ್ರು. ಪಾಪ ಅಲ್ಲಿ ಅವ್ರ ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ಅಂದ್ರು. ಅದಕ್ಕೆ ಗೌತಮ್ ಅವರು ಅವಳನ್ನ ದತ್ತು ತಗೋಬೇಕು ಅಂತ ಇದ್ದಾರೆ. ಓ, ಆ ತರ ಸಿಕ್ಕಿದ ಮಗುನ ಅದು? ಗೌತಮ್ ಅವ್ರದ್ದು ಎಷ್ಟೇ ಆದ್ರೂ ಹೆಂಗರಳಲ್ವಾ. ಮುಂಚೆದಾನು ಅಷ್ಟೇ, ಅವ್ರು ಬರೀ ದುಡ್ಡಲ್ಲಿ ಶ್ರೀಮಂತರಾಗಿರ್ಲಿಲ್ಲ, ಹೃದಯ ಶ್ರೀಮಂತರು. ಮೋಸ್ಟ್ಲಿ ಶ್ರೀಮಂತರು ಎಷ್ಟು ಬಡವರಾಗಿರ್ತಾರೆ ಅಂದ್ರೆ ಅವ್ರ ಹತ್ರ ದುಡ್ಡೊಂದು ಬಿಟ್ರೆ ಇನ್ನೇನು ಇರಲ್ಲ. ಭಾವನೆಗಳಂತೂ ಸತ್ತೋಗಿರುತ್ತೆ. ಆದ್ರೆ ಗೌತಮ್ ಅವ್ರು ಹಾಗಲ್ಲ. ಅವ್ರ ಹತ್ರ ಹಣ, ಗುಣ, ಒಳ್ಳೆತನ ಎಲ್ಲಾನು ಇದೆ. ನಿಜವಾದ ಅರ್ಥದಲ್ಲಿ ಶ್ರೀಮಂತರು. ಕೆಲವ್ರ ಹತ್ರ ದುಡ್ಡಿರುತ್ತೆ, ಕೊಡೋದಕ್ ಮನ್ಸಿರಲ್ಲ. ಇನ್ ಕೆಲವ್ರಿಗೆ ಕೊಡೋದಕ್ ಮನ್ಸಿರುತ್ತೆ, ಆದ್ರೆ ದುಡ್ಡಿರೋದಿಲ್ಲ. ಬಟ್ ಗೌತಮ್ ಅವ್ರ ಹತ್ರ ಏನಿಲ್ದೇ ಇದ್ರು ಕಷ್ಟ ಅಂತ ಬಂದವ್ರಿಗೆ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಯೋಚನೆ ಮಾಡೋ ಒಳ್ಳೆ ಮನ್ಸಿದೆ. ಇಂಥವ್ರು ಕೋಟಿಗೊಬ್ಬರಂದ್ರೂ ತಪ್ಪಿಲ್ಲ. ಅಷ್ಟು ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ರಾಜ ಅನ್ನಿಸ್ಕೊಳ್ಳೋದಿಕ್ಕೆ ಸಿಂಹಾಸನ ಆಗ್ಲಿ, ಕಿರೀಟ ಅಂತಾಗ್ಲಿ ಯಾವುದು ಬೇಕಿಲ್ಲ. ರಾಜ ಎಲ್ಲೇ ಇದ್ರು ರಾಜನೇ. ಗೌತಮ್ ಅವರು ಹಾಗೆ. ಅವ್ರು ಎಲ್ಲೇ ಇದ್ರು, ಎಂಥ ಪರಿಸ್ಥಿತಿಯಲ್ಲಿದ್ರು, ಗೌತಮ್ ಅವರು ಯಾವತ್ತಿದ್ರು ಗೌತಮ್ ದಿವಾನೆ. ಅಷ್ಟು ತೂಕದ ವ್ಯಕ್ತಿತ್ವ ಅವ್ರದ್ದು. ಅಬ್ಬಬ್ಬಬ್ಬಬ್ಬಾ, ಗಂಡನ ಮೇಲೆ ಅಷ್ಟೊತ್ತನೇ ಬರಿಬೋದು. ಅಷ್ಟೆಲ್ಲ ಹೇಳ್ಬಿಟ್ರಿ ಅಲ್ಲ ಅಕ್ಕರೆ. ಏನ್ ಪ್ರೀತಿ, ಏನ್ ಅಕ್ಕರೆ, ನೀವ್ ಆಡಿದ ಪ್ರತಿಯೊಂದು ಮಾತ್ರನೂ ಪ್ರೀತಿ ತುಂಬಿ ತುಳುಕ್ತಾ ಇತ್ತು. ಅದೇನೋ ಅಂತಾರಲ್ಲ, ಸಕ್ಕರೆ ಪಾಕದಲ್ಲಿ ಅದ್ದಿರೋ ಗುಲಾಬ್ ಜಾಮೂನ್ ತರ ಇತ್ತು. ಆದ್ರೆ ಅವ್ರ ಹೆಸರುತ್ತಿದೆ ಮಾತ್ರ ಹಾಗಲಕಾಯಿ ತಿಂದಂಗ ಆಡ್ತೀರ. ಏನ್ ವಿಚಿತ್ರ ಅಲ್ವಾ? ಸಾಕು, ನನ್ನ ಕಾಲು ಎಳ್ದಿದ್ದು. ಒಳ್ಳೇದನ್ನ ಯಾರೇ ಮಾಡಿದ್ರು ಅವ್ರನ್ನ ಹೊಗಳ್ಬೇಕು. ನಾನು ಅಷ್ಟೇ ಮಾಡಿದ್ದು. ಅಕ್ಕರೆ, ನಿಮ್ ಮನ್ಸ್ ಕರ್ಗಕ್ಕಿಲ್ವಾ? ಅಲ್ಲ ಅಕ್ಕರೆ, ಅದೆಲ್ಲೋ ಸಿಕ್ಕಿರೋ ಮಗು ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅವರಿಗೆ. ಇನ್ ನಿಮ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ಬೇಡ. ನೀವಿಬ್ರು ಎದುರು ಬದ್ರ ಮನೆಯಲ್ಲೇ ಇದ್ದೀರಾ, ಆದ್ರೆ ನಿಮ್ಮಿಬ್ರು ಮಧ್ಯೆ 1000 ಮೈಲಿ ಅಂತರ ಇದೆ. ಇದನ್ನ ನೋಡೋರಿಗೆ ಎಷ್ಟು ಬೇಜಾರಾಗ್ಬೋದು, ಎಷ್ಟು ನೋವಾಗ್ಬೋದು. ಹಾ, ನಾನು ಕೆಲಸ ಮಾಡ್ತೀನಿ. ಇವಾಗಲೇ ಭಾವನವ್ರ ಹತ್ರ ಹೋಗ್ಬಿಟ್ಟು ಅಕ್ಕರಿಗೆ ನಿಮ್ಮನೆ ತುಂಬಾನೇ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮಿಬ್ಬರನ್ನ ಒಂದ್ ಮಾಡ್ತೀನಿ. ಬೇಡ ಬಿಡಿ, ಅವರಲ್ಲೇ ಇರಲಿ, ನೀವೆಲ್ಲೇ ಇರಿ. ನಿಮ್ಮಿಬ್ಬರನ್ನ ಒಂದ್ ಮಾಡಕ್ಕೆ ಅಂತಾನೆ ಈ ವಟಾರಕ್ಕೆ ಬಂದಿರೋದು. ಒಂದ್ ಮಾಡೇ ಮಾಡ್ತೀನಿ.